ಶಾಸಕ ಎಚ್ಸಿ ಬಾಲಕೃಷ್ಣ ಅವರಿಂದ ನಾರಸಂದ್ರ, ತಿಪ್ಪಸಂದ್ರ, ಸಂಕೇಘಟ್ಟ ಗ್ರಾಮ ಪಂಚಾಯಿತಿಗಳಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಮತ್ತು ಗುದ್ದಲಿ ಪೂಜೆ. ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ನಾರಸಂದ್ರ, ತಿಪ್ಪಸಂದ್ರ, ಸಂಕೇಘಟ್ಟ ಪಂಚಾಯಿತಿಯ ಮಣಿಗನಹಳ್ಳಿ, ಹುಜ್ಜೇನಹಳ್ಳಿ, ಬಗಿನಗೆರೆ, ದಂಡೇನಹಳ್ಳಿ, ಗುರುಕಾರನಪಾಳ್ಯ, ಚಿಗಳೂರು, ಹೆಬ್ಬಾಳಲು ಗ್ರಾಮದಲ್ಲಿ ರಸ್ತೆ ಮತ್ತು ಒಳಚರಂಡಿ ನಿರ್ಮಾಣ ಮತ್ತು ಜಲಜೀವನ್ ಮಿಷನ್ ಯೋಜನೆಯ ಮತ್ತು ವಿವಿಧ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಮತ್ತು ಉದ್ಘಾಟನೆಯನ್ನ ನೆರವೇರಿಸಲಾಗಿದೆ. ಶಾಸಕ ಎಚ್ಸಿ ಬಾಲಕೃಷ್ಣ ಮಾತನಾಡಿ, ಸರ್ಕಾರ 5 ಗ್ಯಾರಂಟಿಗಳನ್ನ ನೀಡಿ ಅಭಿವೃದ್ಧಿ ಕೆಲಸವನ್ನು ಕೂಡ ಮಾಡ್ತಾ ಇದೆ ಎನ್ನುವುದಕ್ಕೆ ಇದು ಉದಾಹರಣೆಯಾಗಿದೆ. ಸರ್ಕಾರ ಗ್ಯಾರಂಟಿಗಳನ್ನ ನೀಡಿ ಅಭಿವೃದ್ಧಿ ಕೆಲಸವನ್ನ ಸ್ಥಗಿತಗೊಳಿಸಿದೆ ಎಂದು ಜನ ಮಾತನಾಡುತ್ತಿದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಗ್ಯಾರಂಟಿಗಳನ್ನ ನಡೆಸುವುದಿಲ್ಲ. ಕಾಂಗ್ರೆಸ್ನವರಿಗೆ ಮಾತ್ರ ಗ್ಯಾರಂಟಿ ನೀಡಿಲ್ಲ, ಬಿಜೆಪಿ ಮತ್ತು ಜೆಡಿಎಸ್ನವರಿಗೂ ಕೂಡ ಗ್ಯಾರಂಟಿ ಕೊಟ್ಟಿದ್ದೇವೆ. ಚಿಗಳೂರು ಭಾಗದ ಎಲ್ಲ ಅಭಿವೃದ್ಧಿ ಕೆಲಸವನ್ನ ಇನ್ನು 3 ವರ್ಷದ ಒಳಗೆ ಪೂರ್ಣಗೊಳಿಸಲಾಗುತ್ತೆ. ರಾಷ್ಟ್ರೀಯ ಹೆದ್ದಾರಿ ರಸ್ತೆಯಿಂದ ಸಂಕೇಘಟ್ಟದವರೆಗಿನ ರಸ್ತೆಯನ್ನ ಲೋಕೋಪಯೋಗಿ ರಸ್ತೆಯಾಗಿ ಮಾಡಲು ತೀರ್ಮಾನ ಮಾಡಲಾಗಿದೆ. ಬೆಳಗಾವಿ ಅಧಿವೇಶನದ ನಂತರ ಎಲ್ಲ ಪಂಚಾಯಿತಿಗಳಲ್ಲಿ ಗ್ರಾಮ ಸಭೆಗಳನ್ನ ಆಯೋಜನೆ ಮಾಡಿ ಜನರ ಸಮಸ್ಯೆಗಳನ್ನ ಬಗೆಹರಿಸುವ ಕೆಲಸ ಮಾಡ್ತೀನಿ ಎಂದಿದ್ದಾರೆ. ತಹಸೀಲ್ದಾರ್ ಶರತ್ ಕುಮಾರ್, ತಾಲೂಕು ಪಂಚಾಯತ್ ಇಒ ಜೈಪಾಲ್, ಲೋಕೋಪಯೋಗಿ ಪುಟ್ಟ ಹನುಮಂತರಾಜು, ಜೆಜೆಎಂ ಎಇಇ ಶ್ರೀನಿವಾಸ ಟಿ, ಎಚ್ಒ ಚಂದ್ರಶೇಖರಯ್ಯ, ಬೆಸ್ಕಾಂ ಜೆಇ ಶಿವರಾಜ್, ತೋಟಗಾರಿಕೆ ಸಹಾಯಕ ನಿರ್ದೇಶಕ ಸಂತೋಷ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುರೇಶ್, ಮಾಜಿ ಅಧ್ಯಕ್ಷ ಗಂಗಾಧರ್, ಜಿಲ್ಲಾ ಪಂಚಾಯಿತಿ ಆಕಾಂಕ್ಷಿ ಕುಮಾರ್ ಇನ್ನು ಮುಂತಾದ ಮುಖಂಡರು ಉಪಸ್ಥಿತರಿದ್ದರು. ದೊಡ್ಡವ್ರ ವಿಚಾರ ನಮಗೆ ಗುರು, ಸಣ್ಣವ್ರನ್ನ ದೊಡ್ಡವ್ರ ವಿಚಾರ ಕೇಳಬಾರ್ದು. ಅದು ದೊಡ್ಡ ವಿಚಾರ, ಹೈಕಮಾಂಡ್ ವಿಚಾರ, ಹೈಕಮಾಂಡಲ್ಲಿ ತೀರ್ಮಾನ ಆಯ್ತದೆ. ಅದ್ರ ಬಗ್ಗೆ ಈಗ ಚರ್ಚೆ ಅನವಶ್ಯಕ. ನಾನು ಮಾಗಡಿ ತಾಲೂಕಿನ BJPಯ ಮುಖಂಡರುಗಳಿಗೆ, JDS ಮುಖಂಡರುಗಳಿಗೆ ಹೇಳ್ತಕ್ಕಂಥದ್ದು ಇಷ್ಟೇ: ನಿಮಗೇನಾದರೂ ಸ್ವಾಭಿಮಾನ ಇದ್ದರೆ ಅಲ್ಲಿ ಮಾಡ್ತಾ ಇರ್ತಕ್ಕಂಥವ್ರು, ಹೋರಾಟ ಮಾಡ್ತಾ ಇರ್ತಕ್ಕಂಥವ್ರು JDSನವರು, BJPಯವರು. ನಿಮ್ಗೇನಾದ್ರು ಮುಖಂಡರುಗಳಿಗೆ ಸ್ವಾಭಿಮಾನ ಇದ್ದರೆ, ನಮ್ಮ ತಾಲೂಕು ಅಂತಕ್ಕಂಥ ಅಭಿಮಾನ ಇದ್ದರೆ ಹೋಗಿ ಯಾರ ಹತ್ರ ಮಾತಾಡಬೇಕೋ ಮಾತಾಡಿ ಅದನ್ನು ನಿಲ್ಲಿಸ್ತಕ್ಕಂಥ ಪ್ರಯತ್ನ ಮಾಡಿ. ನಿಮ್ಮ ಕೈಲಿ ಆಗದೆ ಹೋದರೆ ನಾವು ಮಾಡೇ ತೀರ್ತೀವಿ, ನಮ್ಮ ಜೊತೆ ಬಂದು ಸೇರ್ಕೊಳ್ಳಿ. ಇಲ್ಲ ಅಂದರೆ ಜನ ತಕ್ಕ ಪಾಠ ಕಲಿಸ್ತಾರೆ. BJPಗೆ ಬರೀ ನಾಟಕ ಆಡಿಕೊಂಡು ಕಾಲ ಕಳ್ಕೊಂಡು ನಾನು ಹೃದಯವಂತ, ನಾನು 100-500 ಆಪ್ರೇಷನ್ ಮಾಡಿಸ್ಬಿಟ್ಟಿದ್ದೀನಿ ಅಂತ ಹೇಳಿದ್ರೆ ಪ್ರಯೋಜನ ಆಗಲ್ಲ. ಇಲ್ಲಿ ಆಪ್ರೇಷನ್ ಆಗಬೇಕು. ಅಲ್ಲಿ ತುಮಕೂರು NDAಗೆ BJPಗೆ ಆಪ್ರೇಷನ್ ಆದರೆ, JDS BJPಗೆ ಆಪ್ರೇಷನ್ ಆದರೆ ಇಲ್ಲಿ ನೀರು ಬರೋದು. ಎಲ್ಲ ಸರ್ವ ಪ್ರಯತ್ನನೂ ಕೂಡ DK ಶಿವಕುಮಾರ್ ಅವರು, DK ಸುರೇಶ್ ಅವರು ಮಾಡ್ತಾವ್ರೆ. ನಿಮ್ಮ ಕೈಲಾದರೆ ನಿಲ್ಲಿಸಿ, ಇಲ್ಲ ಬಂದು ನಮ್ಮ ಜೊತೆ ಕೈ ಜೋಡಿಸಿ. ಇಲ್ಲಾಂದರೆ ಜನ ಮುಂದಿನ ದಿವಸದಲ್ಲಿ ತಕ್ಕ ಪಾಠ ಕಲಿಸ್ತಾರೆ ನಿಮಗೆ. ಹೋರಾಟ ಮಾಡ್ತಾವ್ರಲ್ಲ, ವಿಳಂಬ ಏನಿಲ್ಲ, ಎಲ್ಲರನ್ನೂ ವಿಶ್ವಾಸಕ್ಕೆ ತೊಗೊಂಡು ಮಾಡಬೇಕು ಅಂತಕ್ಕಂಥದ್ದು DCM ಅವರು ಮತ್ತು ಪರಮೇಶ್ವರ್ ಅವರ ಉದ್ದೇಶ. ಅದರಿಂದ ವಿಳಂಬ ಆಯ್ತದ ಅಷ್ಟೇ. ಬಲವಂತವಾಗಿ ಮಾಡೋದು ಬೇಡ, ವಿಶ್ವಾಸಕ್ಕೆ ತೊಗೊಂಡು ಮಾಡೋಣ ಅಂತೇಳಿ. ಸರ್, ಮಾಗಡಿಗೆ ಮಾತ್ರನೇ ಬರ್ತಾ ಇದೆಯಾ ನೀರು? ರಾಮನಗರಕ್ಕೂ ಹೋಗುತ್ತಾ? ರಾಮನಗರಕ್ಕೆ ಯಾವುದೇ ಕಾರಣಕ್ಕೂ ಹೋಗಲ್ಲ. ಅಪಪ್ರಚಾರ ಮಾಡ್ತಾವ್ರೆ. ರಾಮನಗರಕ್ಕೆ ಹೋಗೋ ಪ್ರಶ್ನೆನೇ ಇಲ್ಲ. ರಾಮನಗರಕ್ಕೆ ಈಗಾಗಲೇ ಸತ್ತೆಗಾಲದಿಂದ ಮತ್ತು ಕಾವೇರಿಯಿಂದ ಈಗಾಗಲೇ ತೊಗೊಂಡವ್ರೆ. ರಾಮನಗರ ಆಗಲಿ, ಕನಕಪುರಕ್ಕಾಗಲಿ, ಚನ್ನಪಟ್ಟಣಕ್ಕಾಗಲಿ ಅದರ ಅವಶ್ಯಕತೆ ಇಲ್ಲ. ಇದು ಮಾಗಡಿಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ಕಾರ್ಯಕ್ರಮ. ಇದು ಇವತ್ತು ಹಲವಾರು ಗ್ರಾಮಗಳಲ್ಲಿ ರಸ್ತೆ ಅಭಿವೃದ್ಧಿ, ನೀರಾವರಿ ಇಲಾಖೆಯಿಂದ DK ಸುರೇಶ್ ಅವರ ಸಹಕಾರ, ನಮ್ಮೆಲ್ಲರ ಒತ್ತಾಯದ ಮೇರೆಗೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಹಲವಾರು ರಸ್ತೆಗಳನ್ನು ಅಭಿವೃದ್ಧಿಗೋಸ್ಕರ ಹಣ ಬಿಡುಗಡೆ ಮಾಡಿದ್ದಾರೆ. ಸುಮಾರು ಒಂದು 30-35 ಕೋಟಿ ಹಣ ಇವತ್ತು ಗುದ್ದಲಿ ಪೂಜೆಯನ್ನು ಮಾಡ್ತಾಯಿದ್ದೀವಿ. ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ JJM ಸ್ಕೀಮ್ನಲ್ಲೂ ಕೂಡ ಆಗಿರ್ತಕ್ಕಂಥ ಕಾಮಗಾರಿಗೆ ಚಾಲನೆಯನ್ನು ಕೊಡ್ತಾಯಿದ್ದೀವಿ. ನಾವು ಮೊನ್ನೆ ಗೆದ್ದಿರೋ ಗ್ಯಾರಂಟಿ ಖುಷಿನಲ್ಲಿ ಗ್ಯಾರಂಟಿಗಳು ಜನಗಳಿಗೆ ಸಮರ್ಪಕವಾಗಿ ತಲುಪಲಿ ಅಂತೇಳಿ ಮಾಡಿರ್ತಕ್ಕಂಥ ಸಮಾವೇಶ. ಎಲ್ಲಿ ನಿಲ್ಲಿಸ್ತೀವಿ ರೀ? ಕಾಂಗ್ರೆಸ್ ಸರ್ಕಾರ ಯಾವತ್ತು ಹೋಯ್ತದೆ ಅವತ್ತು ಗ್ಯಾರಂಟಿ ನಿಲ್ತದೆ. ಕಾಂಗ್ರೆಸ್ ಸರ್ಕಾರ ಇರೋ ಗಂಟ ಗ್ಯಾರಂಟಿ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. BJP ಸರ್ಕಾರ ಬಂದರೆ ಗ್ಯಾರಂಟಿ ನಿಲ್ತದೆ, JDS ಸರ್ಕಾರ ಬಂದರೆ ಗ್ಯಾರಂಟಿ ನಿಲ್ತದೆ. ಜನ ತೀರ್ಮಾನ ಮಾಡಲಿ. ಗ್ಯಾರಂಟಿ ನಿಲ್ಲಿಸಬೇಕು ಅಂದರೆ ಅವ್ರಿಗೆ ಓಟ್ ಹಾಕಲಿ, ಗ್ಯಾರಂಟಿ ಬೇಕು ಅಂದರೆ ಕಾಂಗ್ರೆಸ್ಗೆ ಓಟ್ ಹಾಕಲಿ.
ಪೂಜೆ ಮಾಡಿ ದಕ್ಷಿಣೆ ಏನಪ್ಪ ದಕ್ಷಿಣೆ ಅವ್ರ ಹತ್ರನೂ ಕಲೆಕ್ಟ್ ಮಾಡಿ ಕಾಣಲಿ